ಆಧುನಿಕ ಮಕ್ಕಳಲ್ಲಿ ಸಂಸ್ಕಾರದ ಕೊರತೆಯಿಂದ ಸಮಾಜವೇ ದಿಕ್ಕು ತಪ್ಪುವ ವಾತಾವರಣ ನಿರ್ಮಾಣವಾಗ್ಬಿಟ್ಟಿದೆ. ಶಾಲೆಗಳಲ್ಲಿ ಮಕ್ಕಳಿಗೆ ಬೌದ್ಧಿಕತೆಯ ಜೊತೆಗೆ ಸಂಸ್ಕಾರಯುತ ಶಿಕ್ಷಣ ಸಿಗುವುದು ಮರೀಚಿಕೆ ಆಗ್ಬಿಟ್ಟಿದೆ. ಆದರೆ ಇಲ್ಲೊಂದು ಶಾಲೆ ಪ್ರತಿ ವರ್ಷ ಸನಾತನ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವ ಕಾರ್ಯಕ್ರಮ ಮಾಡುತ್ತೆ. ಯಾವುದು ಆ ಶಾಲೆ? ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಒಂದು ಕಡೆ ಪಾದುಕೆಗೆ ಪುಷ್ಪವೃಷ್ಟಿ ಮಾಡುತ್ತಿರುವ ವಿದ್ಯಾರ್ಥಿನಿಯರು, ಇನ್ನೊಂದೆಡೆ ಪಾಲಕರ ಪಾದಪೂಜೆ ಮಾಡ್ತಿರೋ ಮಕ್ಕಳು. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸಾಗರ ದರ್ಶನದಲ್ಲಿ ಕಂಡುಬಂದ ದೃಶ್ಯ. ಕಾರವಾರ ತಾಲೂಕಿನ ಸದಾಶಿವಗಡ್ಡದ ಅಮೃತ ವಿದ್ಯಾಲಯದಿಂದ ಗುರುಪೂರ್ಣಿಮೆ ಮತ್ತು ಸಂಸ್ಕೃತಿ ಕಾರ್ಯಕ್ರಮ ನಡೆಸಲಾಗುತ್ತದೆ. ಈ ಬಾರಿ ಮಳೆ ಕಾರಣದಿಂದಾಗಿ ತಡವಾಗಿ ಕಾರ್ಯಕ್ರಮ ನಡೆಸಲಾಯಿತು. ಪ್ರಾಂಶುಪಾಲರಾದ ಅಮಲಾಮೃತ ಸ್ವಾಮೀಜಿಯವರು ಮಾತಾ ಅಮೃತಾನಂದಮಯಿ ಅವರ ಪಾದುಕೆಯನ್ನ ತಂದರು. ಬ್ಯಾಂಡ್ ವಾದ್ಯಗಳ ಸಮ್ಮುಖದಲ್ಲಿ ವಿದ್ಯಾರ್ಥಿನಿಯರು ಪಾದುಕೆಗೆ ಪುಷ್ಪವೃಷ್ಟಿ ಮಾಡುತ್ತಾ ಸ್ವಾಗತಿಸಿದರು. ಪ್ರತಿ ವರ್ಷನೂ ಮಾಡ್ತೇವೆ. ಇದು ಏನಂದ್ರೆ ಮಕ್ಕಳಲ್ಲಿ ದೊಡ್ಡವರು ಪ್ರತಿ ಒಂದು ಗೌರವ ಮತ್ತೆ ತಂದೆ ತಾಯಿ ಪ್ರತಿ ಒಂದು ಪ್ರೀತಿಯನ್ನು ತೋರಿಸ್ತದೆ. ಪಾದುಕೆ ಪೂಜೆಯಿಂದ ಮಕ್ಕಳಿಗೆ ತಲೆ ಮೇಲೆ ತಂದೆ ತಾಯಿಗಳು ಆಶೀರ್ವಾದ ಮಾಡಿದಾಗ ಅವ್ರದ್ದು ಎಲ್ಲ ಒಳ್ಳೆ ಮನೋಭಾವನೆ ಮುಂದೆ ವಿದ್ಯಾಭ್ಯಾಸದಲ್ಲಿ ಚಲೋ ಓದೋ ರೀತಿಯಲ್ಲಿ ಅವರಿಗೆಲ್ಲದಕ್ಕೂ ಇದು ಅನುಕೂಲ ಆಗ್ತದೆ. ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಪಾಲಕರ ಪಾದಪೂಜೆ ಮಾಡಿದ್ರು. ಮಕ್ಕಳು ತಂದೆ ತಾಯಂದಿರ ಪಾದ ತೊಳೆದರು. ಗಂಧ, ಹೂವು, ಅಕ್ಷತೆ ಹಾಕಿ ಆರತಿ ಎತ್ತಿ ಪಾದ ಮುಟ್ಟಿ ನಮಸ್ಕರಿಸಿದ್ರು. ಅಮೃತ ವಿದ್ಯಾಲಯದಿಂದ ಇಂಥ ಕಾರ್ಯಕ್ರಮ ಆಗ್ತಾ ಇರೋದು ಶ್ಲಾಘನೀಯ ಅಂತ ಪಾಲಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ನಮ್ಮ ಮಕ್ಕಳು ನಾವು ಸಿಟಿಯಲ್ಲಿ ಉಳಿಯೋದ್ರಿಂದ ಸಂಸ್ಕೃತಿಯಿಂದ ತುಂಬಾ ದೂರವಾಗಿ ಹೋಗ್ತಾ ಇದ್ದಾರೆ. ನಾವು ಅದನ್ನು ನೋಡಿ ಬೇಜಾರು ಮಾಡ್ಕೊಳ್ತಾ ಇರುವಾಗ ನಾವು ಒಂದು ಒಳ್ಳೆಯ ಸ್ಕೂಲನ್ನು ಆಯ್ಕೆ ಮಾಡಿದ್ದೇವೆ ಅನ್ನುವ ಹೆಮ್ಮೆ ನಮಗಿದೆ. ಯಾಕಂದ್ರೆ ಅಮೃತಾನಂದಮಯಿ ಸ್ಕೂಲ್ ಅವರು ಪ್ರತಿ ವರ್ಷ ಈ ಸಂಸ್ಕೃತಿ ಪೂಜೆಯನ್ನ ಆಯೋಜಿಸಿ ಮಕ್ಕಳಿಗೆ ಆಶೀರ್ವದಿಸುವ ಒಂದು ಅವಕಾಶವನ್ನು ಕೊಡ್ತಾರೆ. ಸಂಸ್ಕಾರವಿಲ್ಲದೆ ದಾರಿ ತಪ್ತಾ ಇರೋ ಇಂದಿನ ಸಮಾಜದಲ್ಲಿ ಯುವ ಸಮೂಹಕ್ಕೆ ಸಂದೇಶ ನೀಡುವ ಉದ್ದೇಶದಿಂದ ಶಾಲೆಯಲ್ಲಿ ಇಂತಹ ಕಾರ್ಯಕ್ರಮ ನಡೆಸ್ತಾ ಇರೋದು ಪ್ರಶಂಸನೀಯ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮಂಗಳೂರಿನ ಕರಾವಳಿಯ ಉತ್ಸವ ಮೈದಾನಕ್ಕೆ ನೂರಾರು ಮಂದಿ ಕ್ರೀಡಾಪಟುಗಳು, ವಾಯು ವಿಹಾರಗಳು ಬರ್ತಾರೆ. ಆದ್ರೀಗ ಪಾಲಿಕೆ ಮೈದಾನಕ್ಕೆ ಹೋಗುವ ರಸ್ತೆಯಲ್ಲಿ ಫುಡ್ ಸ್ಟ್ರೀಟ್ ವಲಯ ನಿರ್ಮಾಣಕ್ಕೆ ಮುಂದಾಗಿದೆ. ಇದು ಸ್ಥಳೀಯರನ್ನ ಕೆರಳಿಸುವಂತೆ ಮಾಡಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಉತ್ಸವ ಮೈದಾನದ ರಸ್ತೆಯಲ್ಲಿ ಫುಡ್ ಸ್ಟ್ರೀಟ್ ನಿರ್ಮಾಣ. ಮಂಗಳೂರು ಪಾಲಿಕೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಮಂಗಳೂರು ಮಹಾನಗರ ಪಾಲಿಕೆ ಒಂದಲ್ಲ ಒಂದು ವಿಚಾರದಲ್ಲಿ ವಿವಾದಕ್ಕೆ ಕಾರಣವಾಗುತ್ತಲೇ ಇದೆ. ಇತ್ತೀಚೆಗೆ ಟೈಗರ್ ಕಾರ್ಯಾಚರಣೆ ನಡೆಸಿ ಗೂಡಂಗಡಿ ತೆರವು ಮಾಡಿ ಭಾರೀ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದೀಗ ಕರಾವಳಿ ಉತ್ಸವ ಮೈದಾನದ ರಸ್ತೆಯಲ್ಲಿ ಫುಡ್ ಸ್ಟ್ರೀಟ್ ನಿರ್ಮಾಣಕ್ಕೆ ಮುಂದಾಗಿದ್ದು ಕ್ರೀಡಾಪಟುಗಳು, ವಾಯು ವಿಹಾರಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಕರಾವಳಿ ಉತ್ಸವ ಮೈದಾನದ ಬಳಿಯ ಒಳಾಂಗಣ ಕ್ರೀಡಾಂಗಣಕ್ಕೆ ಹೋಗುವ ರಸ್ತೆಯಲ್ಲಿ ಉದ್ದಕ್ಕೂ ಫುಡ್ ಸ್ಟ್ರೀಟ್ ವಲಯ ಮಾಡುವುದಕ್ಕೆ ಮಂಗಳೂರು ಮಹಾನಗರ ಪಾಲಿಕೆ ವ್ಯವಸ್ಥೆ ಮಾಡಿದೆ. ಇದರಿಂದ ವಾಹನಗಳ ಸಂಚಾರಕ್ಕೆ ತೊಡಕಾಗಿದೆ. ಕ್ರೀಡೆಗೆಂದು ಮೀಸಲಿರುವ ಮೈದಾನವನ್ನು ದುರ್ಬಳಕೆ ಮಾಡೋದು ಸರಿಯಲ್ಲ ಅಂತ ನಾಗರಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ಇಲ್ಲಿ ಕರಾವಳಿ ಮೈದಾನದಲ್ಲಿ ತುಂಬ ಸೀನಿಯರ್ ಸಿಟಿಸನ್ಸು ಎಲ್ಲರೂ ವಾಕಿಂಗ್ ಮಾಡ್ತಾರೆ. ಎಲ್ಲ ನಮಗೆ ಬೇರೆ ಅವಕಾಶವೇ ಇಲ್ಲ ಇಲ್ಲಿ ಈಗ ವಾಕಿಂಗ್ ಮಾಡಲಿಕ್ಕೆಲ್ಲ. ಹೀಗಿರುವಾಗ ಇಲ್ಲಿ ಈಗ ಫುಡ್ ಕೋರ್ಟ್ ಅಂತೇಳಿ ಮಾಡಿಕೊಂಡು ಇದ್ದಂತಹ ರೋಡನ್ನು ಸಣ್ಣದು ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಈಗ ರೋಡನ್ನು ಅಗಲಾಗಬೇಕು ಅಂತೇಳಿ ಅಗಲ ಮಾಡುವ ಸಂದರ್ಭದಲ್ಲಿ ಈ ರೀತಿ ಸಪುರ ಮಾಡಿದರೆ ಒಂದು ವೆಹಿಕಲ್ ಮಾತ್ರ ಪಾಸ್ ಆಗ್ಬೋದು ವಿನಃ ಇನ್ನೊಂದು ಸ್ಕೂಟರ್ ಸಹ ಪಾಸ್ ಆಗುವುದಿಲ್ಲ. ಎಲ್ಲ ಕಡೆಗಳಲ್ಲಿ ರಸ್ತೆ ಅಗಲೀಕರಣ ಮಾಡ್ತಾ ಇದ್ರೆ ಇಲ್ಲಿ ಮಾತ್ರ ಫುಡ್ ಸ್ಟ್ರೀಟ್ ಮಾಡುವ ನೆಪದಲ್ಲಿ ರಸ್ತೆಯನ್ನ ಕಿರಿದುಗೊಳಿಸಲಾಗ್ತಾ ಇದೆ. ಇದರಿಂದ ವಾಕಿಂಗ್ ಟ್ರ್ಯಾಕ್ಗೆ, ಶಟಲ್ ಮೈದಾನಕ್ಕೆ ಬರುವವರು ಸೇರಿದಂತೆ ಎಲ್ಲರಿಗೂ ಅನಾನುಕೂಲ. ಅಭಿವೃದ್ಧಿ ನೆಪದಲ್ಲಿ ಗಿಡಗಳನ್ನು ಕಡಿಯಲಾಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿ ಜನ ಪ್ರತಿಭಟನೆ ನಡೆಸಿದ್ದಾರೆ. ಹೋರಾಟ
ಈ ಮುಂದೆ ಫುಡ್ ಕೋರ್ಟ್ ಆದರೆ ಈ ಕರಾವಳಿ ಮೈದಾನದ ಏನು ಅಂಗಣ ಇದೆ ಇದನ್ನು ಕಸದ ಕೊಂಪೆ ಆಗುವಂಥದ್ದು ಯಾವುದೇ ಡೌಟ್ ಇಲ್ಲ. ಆದ್ದರಿಂದಾಗಿ ಇದನ್ನು ತಕ್ಷಣ ಈ ನಿರ್ಧಾರವನ್ನು ಅವರು ಹಿಂತೆಗೆದುಕೊಳ್ಬೇಕು. ಫುಡ್ ಸ್ಟ್ರೀಟ್ ವಲಯ ನಿರ್ಮಾಣ ಮಾಡಿದರೆ ಇಲ್ಲಿ ತ್ಯಾಜ್ಯ ಮೈದಾನ ಸೇರುವ ಆತಂಕ ಇದೆ. ಸಂಜೆ ವೇಳೆ ವಾಯುವಿಹಾರಿಗಳಿಗೂ ಕಿರಿಕಿರಿ. ಹೀಗಾಗಿ ಪಾಲಿಕೆ ಯಾರಿಗೂ ತೊಂದರೆಯಾಗದಂತೆ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕಿದೆ. ದಿವಾಕರ್ ಪದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಅದು ಕಾಫಿ ಕಣಿವೆಯ ಬ್ಯೂಟಿ ಸ್ಪಾಟ್. ಅಲ್ಲಿ ಕಾಲ್ನಡಿಗೆಯಲ್ಲಿ ಸಾಗಿದ್ರೆ ಸಿಗೋದು ಆ ಎತ್ತರದ ಗುಡ್ಡ. ಆದರೆ ಆ ಗುಡ್ಡಕ್ಕೆ ಹೋಗೋದಕ್ಕೆ 2 ತಿಂಗಳಿನಿಂದ ಬ್ಯಾನ್ ಮಾಡಲಾಗಿದೆ. ನಿಷೇಧದ ನಡುವೆಯೂ ಪ್ರವಾಸಿಗರು ಚಾರಣ ನಡೆಸಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಎತ್ತಿನ ಭುಜಕ್ಕೆ ನಿಷೇಧವಿದ್ರೂ ನಿತ್ಯ ಟ್ರೆಕ್ಕಿಂಗ್. ಪ್ರವಾಸಿಗರ ಎಂಟ್ರಿ ಅರಣ್ಯ ಇಲಾಖೆಗೆ ಗೊತ್ತಿಲ್ವಾ? ಕಣ್ಣು ಹಾಯಿಸಿದಲ್ಲೆಲ್ಲ ಹಚ್ಚ ಹಸಿರು, ಮನಸ್ಸಿಗೆ ಮುದ ನೀಡುವ ಬೆಟ್ಟ ಗುಡ್ಡಗಳ ಶ್ರೇಣಿ. ಡ್ರೋನ್ನಲ್ಲಿ ಸೆರೆಯಾಗಿರೋ ಪ್ರಕೃತಿಯ ಸೌಂದರ್ಯ ಇದು. ಪಶ್ಚಿಮ ಘಟ್ಟಗಳ ಸಾಲಲ್ಲಿರೋ ಎತ್ತಿನ ಭುಜದ ಸುತ್ತಮುತ್ತಲಿನ ಮನಮೋಹಕ ದೃಶ್ಯಗಳಿದು. ಈ ನಿಸರ್ಗ ಸೌಂದರ್ಯ ಗೋಚರಿಸುವುದು ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಬೈರಾಪುರ ಹಾಗೂ ದಕ್ಷಿಣ ಕನ್ನಡದ ಶಿಶಿಲಾ ಮಧ್ಯಭಾಗದಲ್ಲಿ. ಇದೀಗ ಇಲ್ಲಿಗೆ ಟೂರಿಸ್ಟ್ ಬ್ಯಾನ್ ಮಾಡಲಾಗಿದೆ. ಎತ್ತಿನ ಭುಜಕ್ಕೆ ಹೋಗಬೇಕು ಅಂದ್ರೆ ಚಾರಣದಲ್ಲಿಯೇ ಹೋಗಬೇಕು. ಭಾರಿ ಸಂಖ್ಯೆಯ ಪ್ರವಾಸಿಗರ ದಂಡು ಆಗಮಿಸ್ತಾ ಇದ್ದರಿಂದ ಅರಣ್ಯ ಇಲಾಖೆ ಸೌಕರ್ಯವನ್ನ ಕಲ್ಪಿಸುತ್ತದೆ. ಆನ್ಲೈನ್ ನಂತರ ಅನುಮತಿ ನೀಡ್ತೀವಿ ಅಂತ ಹೇಳಿದ್ರು. ಅಲ್ಲಿ ಫ್ಲೆಕ್ಸ್ ಹಾಕಿ ಬ್ಯಾನ್ ಅಂತಾನೂ ಸೂಚನೆ ನೀಡಿದ್ದಾರೆ. ಎಸ್, ಇಷ್ಟೊಂದು ಸೂಚನೆ ಇದ್ರೂ ಕೂಡ ಪ್ರವಾಸಿಗರು ಇದನ್ನೆಲ್ಲ ಮೀರಿ ಅಲ್ಲಿಗೆ ಹೋಗಿದ್ದಾರೆ. ಬೈರಾಪುರ ಸಮೀಪದಿಂದ ಕಾಲ್ನಡಿಗೆ ಮೂಲಕ ಟ್ರೆಕ್ಕಿಂಗ್ ನಡೆಸಿದ್ದಾರೆ. ಅದು ಅರಣ್ಯ ಇಲಾಖೆಯಿಂದ ನಿರ್ಮಿಸಿರೋ ಶೆಡ್ ಪಕ್ಕದಲ್ಲಿಯೇ. ನಿಷೇಧ ಇದ್ರೂ ಹೇಗೆ ಎಂಟ್ರಿ ಕೊಟ್ಟರು ಅನ್ನೋದು ಒಂದ್ ಕಡೆ ಆದ್ರೆ, ಅಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಯೇ ಇರಲಿಲ್ಲ ಅಂತಾನೂ ಹೇಳಲಾಗ್ತಾ ಇದೆ. ಸೋಲಾರಣ್ಯದಲ್ಲಿ ಟ್ರೆಕ್ಕಿಂಗ್ ನಡೆಸೋದು ನಿಷೇಧ ಇದ್ರೂ ಪ್ರವಾಸಿಗರು ಎಂಟ್ರಿ ಕೊಡ್ತಿದ್ದಾರೆ. ಅರಣ್ಯ ಇಲಾಖೆಗೆ ಇದರ ಬಗ್ಗೆ ಮಾಹಿತಿ ಇಲ್ವಾ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಮೊದಲೇ ಅದು ವನ್ಯ ಮೃಗಗಳ ತಾಣ, ಆನೆ ಕಾರಿಡಾರಿರೋ ಗುಡ್ಡಗಳ ಸಾಲು. ಏನಾದರೂ ಅನಾಹುತ ಆದರೆ ಯಾರು ಹೊಣೆ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ನಿಷೇಧದ ನಡುವೆಯೂ ಟ್ರೆಕ್ಕಿಂಗ್ ಮಾಡಿರೋದು ಅರಣ್ಯ ಇಲಾಖೆಯ ವಿರುದ್ಧ ಸ್ಥಳೀಯರ ಕೆಂಗಣ್ಣಿಗೂ ಗುರಿಯಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಪರಪ್ಪನ ಅಗ್ರಹಾರದಲ್ಲಿ ಬಿಂದಾಸ್ ಆಗಿದ್ದ ದರ್ಶನ್ ಏನೋ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಈತನ ದರ್ಬಾರ್ಗೆ ಕಾರಣವಾಗಿದ್ದ ಆ ಅಧಿಕಾರಿಗಳಿಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಟೀ ಬಾಸ್ಗೆ ಆತಿಥ್ಯ ನೀಡಿದ್ದ ಅಧಿಕಾರಿಗಳಿಗೆ ಟೆನ್ಷನ್. ವಿಚಾರಣೆಗೆ ಹಾಜರಾಗುವಂತೆ